ಸರ್ ವಿಜಯೇಂದ್ರ ಅವರು ಕೂಡ ದೆಹಲಿಗೆ ಬಂದಿದ್ದಾರೆ. ಈಗ ಸೋಮಣ್ಣವರ ನಿವಾಸಕ್ಕೆ ತಾವು ಕೂಡ ತೆರಳ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಭೇಟಿ ಏನಾದ್ರು ಆಗುವಂತ ಸಾಧ್ಯತೆ ಅಥವಾ ಸಂಧಾನ ಏನೋ ಆಗುತ್ತೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತವೆ. ಏನ್ ಸಂಧಾನ ಇಲ್ರಿ, ಅಂತದೊಂದು ಸಂಧಾನ ಆಗುವಂತ ಏನು ಅವಶ್ಯಕತೆ ಇಲ್ಲ. ನಾವು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಹೊಸ ಒಂದು ಚೈತನ್ಯ ತುಂಬುವಂಥ ಕೆಲಸ ಆಗಬೇಕು. ಮೊನ್ನೆ ಲೋಕಸಭೆಯಲ್ಲಿ ನಾವು ನಿರೀಕ್ಷಿತವಾಗಿ ಸುಮಾರು 25 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾಗಿತ್ತು. ಆ ದುರ್ದೈವ ಅಂದರೆ ಯಾರು ಇವತ್ತು ಪಕ್ಷದ ಬಗ್ಗೆ ಹೀನಾಯವಾಗಿ ಮಾತಾಡ್ತಾ ಇದ್ದಾರೆ ಅವರೆಲ್ಲ ಪಕ್ಷ ವಿರುದ್ಧ ಮಾಡಿದ್ರಿಂದ ನಾವು ಸೋತಿದ್ದೀವಿ. ಅಧ್ಯಕ್ಷರು ಟೆನ್ಷನ್ ಆಗಿದ್ದಾರೆ, ಯಾಕಂದ್ರೆ ನೀವು ಬ್ಯಾಕ್ ಟು ಬ್ಯಾಕ್ ಡೆಲ್ಲಿಗೆ ಬಂದು ಬೇರೆ ಬೇರೆಯವ್ರನ್ನ ಭೇಟಿ ಮಾಡ್ತಿದ್ದಾರೆ, ಸ್ವಲ್ಪ ಆತಂಕ ಆಗಿದ್ದಾರೆ. ಅವರು ಬಂದು ಡೆಲ್ಲಿಗೆ ಬಂದು ಹೈಕಮಾಂಡ್ ನಾಯಕರು ಭೇಟಿ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಟೆನ್ಷನ್ ಆಗಿ ನನಗೆ ಗೊತ್ತಿಲ್ಲ, ಆದ್ರೆ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೆನ್ಷನ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಕಳೆದ ಬಾರಿ ತಾವು ಬಂದಾಗ ಹೈಕಮಾಂಡ್ ನಾಯಕರು ಸಿಕ್ಕಿರ್ಲಿಲ್ಲ ಅಲ್ರಿ, ನಾವು ಯಾವುದೇ ರಾಷ್ಟ್ರೀಯ ನಾಯಕರ ಅಪಾಯಿಂಟ್ಮೆಂಟೇ ಕೇಳಿಲ್ಲ ಕಳೆದ ಬಾರಿ. ನಾವು ಯಾವುದೇ ಬಂದ ದಾರಿಗೆ ಸುಂಕ ಇಲ್ಲ, GST ಇಲ್ಲ ಅಂತ ಹೇಳಿದ್ರು ಕೆಲವೊಂದು ಮಂದಿ. ನಾವು GSTನೂ ಕೊಡೋರಲ್ಲ, ಸುಂಕನೂ ಕೊಡೋರಲ್ಲ. ನಮ್ಮ ರೊಕ್ಕದಲ್ಲೇ ಟಿಕೆಟ್ ತೊಗೊಂಡು ಬೆಂಗಳೂರಿಗೆ ಬರ್ತೀವಿ, ದಿಲ್ಲಿಗೆ ಬರ್ತೀವಿ. ಕರ್ನಾಟಕ ಭವನ ಅತಿ ಚೀಪ್ ರೇಟ್ನಲ್ಲಿ ನಮಗೆಲ್ಲ ಕೊಡ್ತಾರೆ, ಇರ್ತೀವಿ. ಏನು ನಾವು ಮೊನ್ನೆ ಬಂದಿದ್ದು ಫೌಂಡೇಶನ್ ಹಾಕ್ಲಿಕ್ಕೆ ಬಂದಿದ್ದು. ನಾವು ಯಾರು ರಾಷ್ಟ್ರೀಯ ನಾಯಕರನ್ನ ಬರೀ ನಾವೇ ಭೇಟಿ ಆಗೋದ್ರಿಂದ ರಾಷ್ಟ್ರೀಯ ನಾಯಕರಿಗೆ ಒಂದು ರೀತಿ ಮುಜುಗರ ಆಗಬಾರ್ದು. ನಮ್ಮ ಸಂಸತ್ ಸದಸ್ಯರು ಅವ್ರದ್ದು ಸಹ ಭಾವನೆಗಳು ಭಾಳ ಅವಶ್ಯ ಇದೆ. ಇವಾಗ ಸಂಸತ್ ಸದಸ್ಯರ ಭಾವನೆಗಳನ್ನು ಸಹ ಕೇಂದ್ರ BJP ಭಾಳಷ್ಟು ಪ್ರಮುಖವಾಗಿ ತಗೋತದೆ. ಆ ದೃಷ್ಟಿಕೋನದಿಂದ ಅವ್ರ ವಿಚಾರ ಏನಿದೆ, ಅನೇಕ ಸಂಸದರನ್ನು ಆ ಸಲ ಬಂದಾಗ ನಾವು ಸಂಸದರುಗಳನ್ನು ಭೇಟಿಯಾಗಿದ್ದೀವಿ. ಎಲ್ಲರೂ ನಮ್ಮ ಒಂದು ವಿಚಾರಕ್ಕೆ ಸಹಮತಿದ್ದಾರೆ. ಫೌಂಡೇಶನ್ ಸ್ಟ್ರಾಂಗ್ ಆಗಿ ಬಿದ್ದಿದೆಯಾ ಸರ್? ಭಾರಿ ಸ್ಟ್ರಾಂಗ್ ಇದ್ದಾರೆ. ಸುಮಾರು 21 ಮಹಡಿವರೆಗೆ ಏನೂ ಆಗೋದಿಲ್ಲ ಸರ್. ಈಗ 5-6 ದಿವಸದಲ್ಲಿ ಏನಾದ್ರು ಒಂದು ನಿರ್ಧಾರ ಆಗ್ಲೇಬೇಕು. ವಿಜೇಂದ್ರ ಅವರು ಬದಲಾವಣೆನ ಇಲ್ವಾ ಅನ್ನುವಂತ ನೀವೀಗ ಹೇಳ್ತೀರಿ, ನಾವೆಲ್ಲ ವಾದ ಮಂಡನೆ ಮುಗಿದಾಗಿದೆ. ಇಲ್ಲ, ಏನೋ ಆರ್ಗ್ಯುಮೆಂಟ್ ಪ್ರಾರಂಭ ಇದೆ, ಇನ್ನೂ ಆರ್ಗ್ಯುಮೆಂಟ್ ಇದೆ. ಯಾರ ಹತ್ರ ಮಾಡ್ತೀವಿ, ಎಲ್ಲಿ ಯಾವ ಮುಖಾಂತರ ನಾವು ಸಂದೇಶ ಕೊಡಬೇಕು ಎಲ್ಲ ಕೊಡ್ತಾ ಇದ್ದೀವಿ. ಈಗ ತಮ್ಮ ಸ್ಟ್ಯಾಂಡ್ ಅದೇ ರೀತಿ ಇದೆ, ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಮೊದಲೇ ಏನ್ ಹೇಳಿದ್ರೆ ನಾವು ನೋಡ್ರಿ, ನಾವೆಲ್ಲರೂ ಪಕ್ಷದ ಹಿತದೃಷ್ಟಿಯಿಂದ ನಿರ್ಣಯವನ್ನ ಸೂಕ್ತ ವ್ಯಕ್ತಿಗೆ ಮಾಡ್ರಿ ಅನ್ನೋದು ನಮ್ಮ ಒಂದು ಸ್ಟ್ಯಾಂಡ್ ಇದೆ. ಅದರಲ್ಲೇನು ಬದಲಾವಣೆ ಇಲ್ಲ. ನಾವು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರೋದು ಭಾಳ ಅವಶ್ಯ ಇದೆ. ಇವತ್ತು ಪಕ್ಷ ಉಳಿಬೇಕಲ್ಲ, ಪಕ್ಷ ಉಳಿದ್ರೆ ಮುಂದಿನ ವಿಧಾನಸಭೆ ನಾವು ಗೆಲ್ಲಿಕ್ಕೆ ಸಾಧ್ಯ ಇದೆ. ಮುಂದಿನ ಈ ಸರ್ಕಾರ ಯಾವಾಗ ಬೀಳ್ತದೆ ಗೊತ್ತಿಲ್ಲ. ಇವತ್ತು ಅವರು ಇಲ್ಲಿ ಅನೇಕ ನಾಯಕರು ಕಾಂಗ್ರೆಸ್ ಬಂದಾರೆ, ಅವರು ಇವ್ರು ಮುಖ್ಯಮಂತ್ರಿ ಆಗಬೇಕು, ಇವರು ಆಗಬಾರ್ದು ಅಂತೇಳಿ ಅವ್ರದ್ದು ಹೋರಾಟ ನಡೆದಿದೆ. ದಿಢೀರ್ನೆ ಸರ್ಕಾರ ಪತನ ಆದರೆ ಅವಾಗ ನಮ್ಮ ಪಕ್ಷ ರಾಜ್ಯದಲ್ಲಿ ಬರಬೇಕಲ್ಲ. ಸರ್, ಈಗ ನೀವೇನಾದ್ರೂ ಇವತ್ತೇನಾದ್ರು ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ? ನಾ ಯಾರನ್ನೂ ಕೇಳಲ್ರಿ, ನೇರವಾಗಿ ಸೋಮಣ್ಣವರ ಮನೆಗೆ ಹೋಗ್ತೀವಿ. ಅಲ್ಲಿ 1 ಗಂಟೆ 2 ಗಂಟೆ ಇರ್ತೀವಿ. ಯಾರ್ಯಾರು ಅಲ್ಲಿ ಚರ್ಚೆ ಏನು ಆದರೆ ಚರ್ಚೆ ಮಾಡ್ತೀವಿ, ಮತ್ತೆ ನೇರವಾಗಿ ಏರ್ಪೋರ್ಟಿಗೆ ಹೋಗ್ತೀವಿ. ಸರ್, ಒಂದ್ ವೇಳೆ ವಿಜೇಂದ್ರ ಅವ್ರನ್ನೇ BJP ಹೈಕಮಾಂಡ್ ಕಂಟಿನ್ಯೂ ಮಾಡ್ತು ಅಂತಂದ್ರೆ ನಿಮ್ಮ ನಿಲುವೇನಾಗಿರುತ್ತೆ ಸರ್? ಅವಾಗ ನಾವು ಹೇಳ್ತೇವೆ. ಈಗ ಒಮ್ಮೆ ಎಲ್ಲಾನು ಮುಂದಿಂದೆಲ್ಲ ಭವಿಷ್ಯ ಕಾನ್ಫಿಡೆಂಟ್ ಆಗಿದ್ದಾರೆ ವಿಜೇಂದ್ರ ಅವರು. ನಾವು ನೋಡ್ರಿ, ಈಗ ಏನು ನಾವು ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋದಿಲ್ಲ. ನಮ್ದೇನು ಅದ್ರ ಬಗ್ಗೆ ಅದು ಹೈಕಮಾಂಡ್ ಏನು ನಿರ್ಣಯ ತಗೋತದ, ಅದಕ್ಕೆ ನಾವು ಈಗೇನು ಚರ್ಚೆ ಮಾಡೋದಿಲ್ಲ. ಆದ್ರೆ ಒಂದು ಮಾತ್ರ ನಿಮ್ಗೆ ಹೇಳ್ತೀನಿ, ನಾವು ಅಷ್ಟೇ ಕಾನ್ಫಿಡೆಂಟ್ ಇದೀವಿ. ನಾವು ಅಷ್ಟೇನು ಭಯಭೀತರಾಗಿಲ್ಲ. ಏನಪ್ಪ ಅಂತೇಳಿ ನಾವು ಕಾನ್ಫಿಡೆಂಟ್ ಇದೀವಿ. ಸರ್, ಈಗ ಹೈಕಮಾಂಡ್ ಅವ್ರ ನಿರ್ಧಾರ ಬದಲಾಯಿಸದೇ ಇದ್ರೆ ನಿಮ್ದು ಮುಂದಿನ ಸ್ಟೆಪ್ ಇದೆ? ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಹೈಕಮಾಂಡ್ ನಮ್ಮ ಅಂತಿಮ ಬಾಸ್. ಅವ್ರು ಏನ್ ಹೇಳ್ತಾರೆ, ಹಗಲ್ ಕಂಡ ಇದು ರಾತ್ರಿ ಕಂಡ ಮನೆಗಳಲ್ಲಿ ಹಗಲು ಬೀಳಂದ್ರೆ ಬೀಳ್ತೀವಿ. ಹಂಗ ಮಾಡೋದಿಲ್ಲ, ನೀವು ತಿಳ್ಕೊಂಡಿರ್ಬೇಕು. ಹಂಗ ಮಾಡಿಬಿಡ್ತಾರತ. ಹಗಲ ಕಂಡ ಬಾವಿ, ಡೇದಾಗ ಕಂಡಂತ ಬಾವಿ. ನಾವು ಇದು ಇಲ್ಲ, ರಾತ್ರಿ ಕಂಡಂತ ಬಾವಿ ಡೇದಾಗ ಬೀಳುವಂತ ತುಗು ತಯಾರದೀವಿ. ನಮ್ಮ ನರೇಂದ್ರ ಮೋದಿಯವ್ರ ಮೇಲೆ ವಿಶ್ವಾಸ ಇದೆ, ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ವಿಶ್ವಾಸ ಇದೆ, ಅಮಿತ್ ಶಾ ಅವ್ರ ಮೇಲೆ ವಿಶ್ವಾಸ ಇದೆ, BL ಸಂತೋಷ್ ಅವ್ರ ಮೇಲೆ ವಿಶ್ವಾಸ ಇದೆ. ನಾವು ವಿಶ್ವಾಸದ ಆಧಾರದ ಮೇಲೆ ಪಕ್ಷದ ಕಾರ್ಯಕರ್ತರು ಹೊರತು ಅಡ್ಜಸ್ಟ್ಮೆಂಟ್ ಗಿರಕಿಗಳ ಅಲ್ಲ.